ಅವನನ್ನು ಹೊಡೆಯೋದಕ್ಕೆ. ನಮ್ಮನೆಗೆ ಬಂದು ನನ್ನ ತಮ್ಮನ ಮೇಲೆ ಕೈ ಮಾಡೋದಕ್ಕೆ ನೀವ್ಯಾರು ಅಂತ. ದಯವಿಟ್ಟು ಹೊರಗೆ ಹೋಗಿ. ಏನಾಯ್ತು ತುಳಸಿ? ಏನ್ ಮಾತಾಡ್ತಾ ಇದೀಯಾ? ನಿಮ್ಗೆ ಹೇಳ್ತಿರೋದು, ಹೊರಗೆ ಹೋಗಿ. ಹೊರಗೆ ಹೋಗಿ ಅಂದೆ. ನಿಮಗಿಲ್ಲಿ ಬರೋದಕ್ಕೆ ಯಾರು ಹೇಳಿದ್ದು? ದಯವಿಟ್ಟು ಇಲ್ಲಿಂದ ಹೊರಗಡೆ ಹೋಗಿ. ತುಳಸಿ, ಯಾಕೆ ಈಗೆಲ್ಲ ಮಾತಾಡ್ತಾ ಇದೀಯಾ? ಬೆಳಿಗ್ಗೆ ಕಾಲೇಜ್ಗೆ ಹೊರಗೆ ಹೋಗಿ ಅಂದೆ. ನೀವೆಲ್ಲ ಏನೋ ಹೇಳಿ ತುಳಸಿ ಮನ್ ಸಾಳ್ ಮಾಡಿದಿರೋ ಗೊತ್ತಿಲ್ಲ. ಆದ್ರೆ ಒಂದು ತುಳಸಿಗೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ರಂಜಿತ್, ರಂಜಿತ್, ನಿನ್ನಿಂದ ನನಗೆ ಬಹಳ ಉಪಕಾರ ಆಗಿದೆ. ಅದಕ್ಕೆ ಧನ್ಯವಾದಗಳು. ಈಗ ನಾನು ಧ್ವನಿ ಏರಿಸಿ ಮಾತಾಡೋದಕ್ಕೆ ಮುಂಚೆ ದಯವಿಟ್ಟು ಇಲ್ಲಿಂದ ಹೊರಟು. ಮಗನ ಮೇಲೆ ಕೈ ಮಾಡಿದಾನೆ. ಯಾಕೆ ಮಾಡ್ದ? ಯಾರಿಂದ ಮಾಡ್ದ? ಇಲ್ಲಿದ್ದಾಳಲ್ಲ ನಿಮ್ ಮಗಳು, ಇವಳಿಂದ. ಎಲ್ಲ ಇವಳಿಂದ. ಏ ಮೋನ, ಪವಿತ್ರ, ಹೋಗಿ ನಿಮ್ ಬಟ್ಟೆ ಬರೆನೆಲ್ಲ ಪ್ಯಾಕ್ ಮಾಡ್ಕೊಳ್ಳಿ. ಇನ್ ಮುಂದೆ ಈ ಮನೆಯಲ್ಲಿ ಒಂದ್ ಕ್ಷಣನೂ ಇರೋದ್ ಬೇಡ. ಈ ಮನೇಲಿದ್ರೆ ನಮ್ ಮರ್ಯಾದೆ ಹೋಗುತ್ತೆ. ಮರ್ಯಾದೆ ಏನು, ಜೀವಕ್ಕೆ ಸಂಸ್ಕಾರ ಬಂದ್ಬಿಡುತ್ತೆ. ಇವಳ ಹೆಸರು ಹೇಳ್ಕೊಂಡು ಯಾರ್ಯಾರೋ ಮನೆಗ್ ಬರ್ತಾರೆ, ನನ್ ಮಗನ್ ಮೇಲೆ ಕೈ ಮಾಡ್ತಾರೆ. ಏಯ್, ಹೋಗೋ, ಬಟ್ಟೆ ಪ್ಯಾಕ್ ಮಾಡ್ಕೋ. ನೀನೇನ್ ನೋಡ್ತಿದ್ಯಾ? ಬಾ. ಸರಿ ಆ ಕಡೆ. ದಯವಿಟ್ಟು ನಾನು ಹೇಳೋದು ಕೇಳು. ಏನ್ ಕೇಳ್ಬೇಕು ಅಂತ ನಾನ್ ಬಾಯ್ ಬಡ್ಕೊಂಡು ಹೇಳ್ದೆ. ಕೇಳಿದ್ರ? ನನ್ ಮಾತ್ ಕೇಳಿದ್ರ? ನನ್ ಮಗಳಿಂದ ಯಾವ ಸಮಸ್ಯೆನೂ ಬರಲ್ಲ ಅಂತ ಹೇಳಿದ್ರಿ. ಇವಳಿಂದ ಪೊಲೀಸ್ನವ್ರು ಬಂದ್ರು. ಈಗ ಇವನ್ ಬಂದ, ನನ್ ಮಗನ ಹೊಡ್ದ. ಇನ್ಮೇಲೆ ಈ ಮನೇಲಿ ನಾನ್ ಒಂದ್ ಕ್ಷಣನೂ ಇರಲ್ಲ. ಏಯ್, ನಡಿ. ಕೇಳ್ಬೇಕಾ? ಕೇಳ್ತೀನಿ, ಚೆನ್ನಾಗ್ ಕೇಳ್ತೀನಿ. ನಾವೆಲ್ಲ ಇಷ್ಟೊಂದು ಕಷ್ಟ ಪಡೋದಕ್ಕೆ ಇವಳೇ ಕಾರಣ. ಇವಳಿಂದನೇ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತಿರೋದು. ಇಂಥವಳು ನಮ್ಮ ಮನೆಯಲ್ಲಿ ಒಂದು ಕ್ಷಣನೂ ಇರ್ಕೂಡ್ದು. ಈ ಮನೆಯಿಂದ ಆಚೆ ಕಳಿಸ್ತೀರಾ? ಅದು ನಿಮ್ಮಿಂದ ಆಗಲ್ಲ ಅಲ್ಲ? ನ್ಯಾಯ ಮಾತಾಡಕ್ ಬರ್ತೀರೇನ್ರಿ? ನ್ಯಾಯನಾ? ಪದ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನೋಡಿ, ನನ್ನನ್ನ ಸಮಾಧಾನ ಮಾಡಕ್ ನೋಡ್ಬೇಡಿ. ನಿಮ್ಮನ್ನ ನಂಬ್ಕೊಂಡು ಈ ಮನೆಯಲ್ಲಿ ಒಂದು ಕ್ಷಣನೂ ನಾನಿರೋದಿಲ್ಲ. ನಾನ್ ನಾಟಕ ನೋಡೋದಕ್ ಸಾಧ್ಯ ಇಲ್ಲ. ನಾ ಹೋಗ್ತೀನಿ. ಪದ್ಮ, ನನ್ನ ಮಾತು ಕೇಳು ದಯವಿಟ್ಟು. ಈಗ ನೀನ್ ಸಿಟ್ನಲ್ಲಿದ್ಯಾ? ಸ್ವಲ್ಪ ಸಮಾಧಾನ ಕೂತ್ಕೊಂಡು ಯೋಚನೆ ಮಾಡಿ ನೋಡು. ನೀವೇನೇ ಹೇಳಿದ್ರು ನಾನ್ ಕೇಳೋದಿಲ್ಲ. ಪ್ಲೀಸ್ ಪದ್ಮ. ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ಅಪ್ಪ, ತುಳಸಿ, ಏನು ಮಾಯ್ತು? ನಿನ್ ಪಾಡಿಗೆ ನೀನ್ ಬ್ಯಾಗ್ ತಗೊಂಡು ಹೊರಟು ನಿಂತಿದ್ಯಾ? ಪದ್ಮ, ನೋಡು, ಎಲ್ಲಾ ವಿಷಯನೂ ನಾಳೆ ಬೆಳಿಗ್ಗೆ ಮಾತಾಡೋಣ. ಈಗ ದಯವಿಟ್ಟು ಬಿಟ್ಬಿಡು, ಸುಮ್ಮನೆ ಇಟ್ಬಿಡು.
ತುಳಸಿ, ಇನ್ನು ಏನ್ ನೋಡ್ತಿದ್ಯಾ? ಬಾ ಅಮ್ಮ, ಹೋಗೋಣ. ಅಮ್ಮ ಅಮ್ಮ, ಒಂದೇ ಒಂದು ನಿಮಿಷ. ತುಳಸಿ, ಸ್ವಲ್ಪ ಸಮಾಧಾನವಾಗಿರು ಪ್ಲೀಸ್. ಪದ್ಮ, ದಯವಿಟ್ಟು ನಾನು ಹೇಳೋದು ಕೇಳು, ಅರ್ಥ ಮಾಡ್ಕೋ. ಮುತ್ತು, ಇದ್ಯಾಕಪ್ಪ ಇಷ್ಟೊಂದು ಮಾತಾಡ್ತಿದ್ಯಾ? ನೀನು ನಿನ್ನ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿರ್ರಪ್ಪ, ಚೆನ್ನಾಗಿರ್ರಿ. ನಿಮ್ಮನ್ ಬೇರೆ ಮಾಡಿದ ಪಾಪ ನಮ್ಗೆ ಯಾಕೆ? ನಾವು ಮನೆ ಬಿಟ್ಟು ಹೋದ್ರೆ ನಿನ್ನ ಹೆಂಡತಿ ಸಂತೋಷವಾಗಿರ್ತಾಳೆ ತಾನೆ? ನಮ್ಗೆ ಯಾವ್ದಾದ್ರೂ ದೇವಸ್ಥಾನನೋ ಅನಾಥಾಶ್ರಮನೋ ಹುಡುಕ್ ಕೊಟ್ರೆ ಸಾಕಪ್ಪ. ನಾನು ಇವಳು ನೆಮ್ಮದಿಯಾಗಿರ್ತೀವಿ. ಅಮ್ಮ ಅಮ್ಮ, ಸ್ವಲ್ಪ ಇರಮ್ಮ. ಪದ್ಮ, ಪದ್ಮ ಪ್ಲೀಸ್. ಪದ್ಮ, ನನ್ನ ಮಾತು ಕೇಳು. ಪದ್ಮ, ದಯವಿಟ್ಟು ನನ್ನ ಮಾತು ಕೇಳು. ನಾನು ಹೇಳ್ತಾ ಇದ್ದೀನಲ್ಲ, ಎಲ್ಲ ಸರ್ ಹೋಗುತ್ತೆ, ಏನು ತೊಂದರೆ ಆಗೋದಿಲ್ಲ. ನನ್ನ ಮಾತು ಕೇಳು ಪದ್ಮ. ಇಷ್ಟು ದಿನ ಆದ್ಮೇಲೆ ರೋಷ ಅನ್ನೋದು ಬಂದಿದೆ. ಏಯ್, ಇನ್ನು ಏನ್ ಮುಖ ನೋಡ್ಕೊಂಡು ನಿಂತಿದ್ದೀರಾ? ತೊಲಗ್ರಿ ಇಲ್ಲಿಂದ. ಪದ್ಮ, ಪದ್ಮ ಬೇಡ ಪದ್ಮ, ನಿಧಾನವಾಗಿ ಯೋಚನೆ ಮಾಡೋಡು. ನೀನು ಒಂದು ಹೆಣ್ಣು. ಎಷ್ಟು ಟೈಮ್ ಆಯ್ತು ಇಂಥ ಕತ್ಲೆನಲ್ಲಿ ಅವ್ರನ್ನ ಹೊರಗಡೆ ಹೋಗು ಅಂತಾದ್ರೆ ಎಲ್ಲಿ ಹೋಗ್ತಾರೆ? ಯಾಕೆ? ನಿಮ್ ಮಗಳಿಗೋಸ್ಕರ ನನ್ ಮಗನ್ ಮೇಲೆ ಕೈ ಮಾಡತ್ತಲ್ಲ, ಅವನ ಹತ್ರ ಹೋಗಿ ಕೇಳಿ. ಇವಳು ಉಳ್ಕೊಳ್ಳೋದಕ್ಕೆ ಏನಾದ್ರೂ ಒಂದ್ ವ್ಯವಸ್ಥೆ ಮಾಡ್ತಾನೆ. ತುಂಬಾ ರೋಷ ಇದೆ ಅಲ್ವಾ ಅವನ್ಗೆ? ಏನಾದ್ರೂ ವ್ಯವಸ್ಥೆ ಮಾಡ್ಲಿ. ಅಪ್ಪ, ಬೇಡ. ಅಮ್ಮ, ಏಯ್, ಮುತ್ತು, ನಾವು ಹೊರಡ್ತೀವಪ್ಪ. ನೀನು ನಿನ್ನ ಹೆಂಡತಿ ಮಕ್ಕಳು ಸಂತೋಷವಾಗಿರಿ. ನಾವು ಹೊರಡ್ತೀವಿ. ಅಮ್ಮ ಬೇಡಮ್ಮ, ನಾನು ಇವಳಿಗೆ ಸಮಾಧಾನ ಹೇಳ್ತೀನಿ. ದಯವಿಟ್ಟು ಎಲ್ಲೂ ಹೋಗೋದು ಬೇಡ. ತುಳಸಿ, ಬೇಡ ಕಂದ, ಎಲ್ಲೂ ಹೋಗೋದು ಬೇಡ. ಪದ್ಮ, ಪದ್ಮ ದಯವಿಟ್ಟು. ಪದ್ಮ, ಅವ್ರು ಹೊರಟು ನಿಂತಿದ್ದಾರೆ. ಒಂದು ಮಾತು ಹೇಳೋರ್ಗೆ ಹೋಗ್ಬೇಡ ಅಂತ ಹೇಳು ಪದ್ಮ. ಅಮ್ಮ ಬೇಡಮ್ಮ, ಹೇಳು ಪದ್ಮ. ಪದ್ಮ ಹೇಳು. ಅಮ್ಮ ಅಮ್ಮ ಬೇಡಮ್ಮ. ಅಮ್ಮ ತುಳಸಿ, ತುಳಸಿ ಬೇಡಮ್ಮ. ಪದ್ಮ, 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 ಪದ್ಮ ಬೇಡ ಅಂತ ಹೇಳು. ಬಿಡ್ರಿ. ಪದ್ಮ ಹೇಳು ಅವ್ರಿಗೆ. ಅಮ್ಮ ಹೇಳು ಪದ್ಮ. ಅಮ್ಮ ಅಮ್ಮ, ತುಳಸಿ, ಅಮ್ಮ ತುಳಸಿ, ಹೋಗ್ಬಿಡಿ. ಏಯ್, ನಡಿಯೋ. ಇವತ್ತು ನನ್ನ ಕೈಗೆ ಸಿಗ್ಲಿ, ಕಬ್ಬಾಳ ಮುಂದೆ ಕೊಂಡೆ ಮಾಡ್ಬಿಡ್ತೀನಿ. ಸರ್, ಅವ್ನು ಬರ್ತಾನೆ ಸರ್. ಹೋಗಿ ಶಾಸ್ತ್ರ ಕೇಳಯ್ಯ, ಗಿಳಿ ಶಾಸ್ತ್ರ ಕೇಳು. ನಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಅಕ್ಯೂಸ್ನ ಹೇಗೆ ಹಿಡಿಯೋದು? ಆನಂದ ಅಷ್ಟೊಂದು ಸ್ಪಷ್ಟವಾಗಿ ಹೇಳಿದಾನೆ, ಅವನು ಇಲ್ಲಿಗೆ ಬಂದೇ ಬರ್ತಾನೆ ಅಂತ. ಎಲ್ಲಿಗೆ ಹೋಗ್ತಾನೆ ಅವನು? ಬರ್ಲಿ ಬರ್ಲಿ, ಇವತ್ತು ಅವನು ನನ್ನ ಕೈಗೆ ಸಿಕ್ಲಿ. ಒಂದ್ ವೇಳೆ ಅವನು ಬರ್ಲಿಲ್ಲ ಅಂದ್ರೆ ಅವನ ಸ್ನೇಹಿತ ಆನಂದ ಇದ್ದಾನಲ್ಲ, ಅವನ್ನೇ ಒಳಗೆ ಹಾಕ್ತೀನಿ. ಏಯ್ ಸರ್, ನೀ ಇಲ್ಲೇರೆಯಾ? ಸರಿ ಸರ್. ಬರೆಯ ನೀನು. ಈಗ ಅವಸರವಾಗಿ ಹೊರಡಲೇಬೇಕಾ? ಅರ್ಜೆಂಟಾಗಿ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ದಾರೆ, ಅದನ್ನ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲಣ್ಣ. ನಾನು ಹೋಗ್ಲೇಬೇಕು. ಹಾಗಂತ ಬಸ್ಸಲ್ಲಿ ಹೋಗ್ಬೇಕಾ? AC ಬಸ್ ತಾನೆ, ಅದೇ ಸೇಫ್ ಅಣ್ಣ. ಮೇಲಾಗಿ ಡ್ರೈವರ್ಗೆ ಬೇರೆ ಹುಷಾರಿಲ್ಲ, ರಿಸ್ಕ್ ಯಾಕೆ? ನೈಟ್ ಬಸ್ ಹಚ್ಚಿದ್ರೆ ಬೆಳಗ್ಗೆ ಸೇಫಾಗಿ ಸೇರ್ಬಿಡ್ತೀವಿ. ಅದು ಅಲ್ಲದೆ ಅಲ್ಲಿ ಹೋಗಿ ಫೋನ್ ಮಾಡಿದ್ರೆ ಡ್ರೈವರ್ ಕಾರ್ ತರ್ತಾನೆ, ಸೇಫಾಗಿ ಮನೆ ರೀಚ್ ಆಗ್ತೀವಿ. ಅದೇ ಸೇಫ್ ಅಣ್ಣ. ನೀನ್ ಮೊದಲೇ ಹೇಳೋದಲ್ವಾ? ಮೊದಲೇ ಹೇಳಿದ್ರೆ ಫ್ಲೈಟ್ ಟಿಕೆಟ್ ಆದ್ರೂ ಸಿಕ್ಕೋದು, ಈಗ ಅದು ಸಿಕ್ಕೋಲ್ಲ. ಅರ್ಜೆಂಟ್ ಮೀಟಿಂಗ್ ಅಂದ್ರೆ ಹಾಗೆ ಅಲ್ವಣ್ಣ? ಪಾಪ, ನಾನು ಹೋಗಿ ವಾಟರ್ ಬಾಟಲ್ ತರ್ತೀನಿ. ಇರು ಚಾರು, ನಾನೇ ತಗೊಂಡ್ಬರ್ತೀನಿ. ಬೇಡ, ಪರವಾಗಿಲ್ಲ, ನಾನೇ ಹೋಗಿ ತಗೊಂಡ್ ಬರ್ತೀನಿ.
ಹುಷಾರಾಗಿ ಹೋಗ್ಬಿಟ್ಟು ಬಮ್ಮ. ಸರಿಮಾ. ಜೋಪಾನ, ಬೇಗ ಬಂದ್ಬಿಡು. ಓಕೆ. ಏಯ್ ಏಯ್ ಗಣೇಶ್, ಏಯ್ ಬನ್ರೋ. ರಂಜಿತ್ ಯಾಕೋ ಇಷ್ಟು ಲೇಟು? ಏಯ್ ಹುಷಾರಾಗಿ ಹೋಗಿ ಬನ್ರೋ. ಏ ಗಣೇಶ ನೋಡ್ಕೊಳ್ಳೋ ಇವನ್ನ. ಸರಿ ಕಣ. ಹೋದ ತಕ್ಷಣ ನನಗೊಂದು ಫೋನ್ ಮಾಡು, ಓಕೆನಾ? ಏಯ್ ನೀನು ಹುಷಾರಾಗಿ ಹೋಗೋ. ಸರಿ ಕಣ, ಆಯ್ತು. ಓಕೆ ಓಕೆ, ಬಾಯ್ ಕಣ್ರೋ. ಬಾಯ್. ರಂಜಿತ್ ಏನೋ ಯೋಚನೆ ಮಾಡ್ತಾ ಇದೀಯಾ? ಇವಾಗ ತುಳಸಿ ವಿಷಯನ ಪಕ್ಕಕ್ಕಿಡು. ಮೊದಲು ಆ ಮೂಲಿನ ಹಿಡಿಯೋಣ, ಆವಾಗ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಆಮೇಲೆ ಉಳಿದ ವಿಷಯದ ಬಗ್ಗೆ ಯೋಚನೆ ಮಾಡೋಣ. ನೋಡು, ಈಗ ಎಲ್ಲಾದ್ರೂ ಸೈಡಲ್ಲಿ ನಿಂತ್ಕೊಳ್ಳೋಣ. ಪೊಲೀಸ್ನವ್ರು ಯಾರಾದ್ರೂ ನೋಡಿದ್ರೆ ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ. ಯಾರು? ಆ ಇನ್ಸ್ಪೆಕ್ಟರ್ ರಾಜಶೇಖರ್ಗೆ ಎದುರ್ತಾ ಇದೆಯಾ? ಆ ಮನುಷ್ಯಂಗೆ ಅಷ್ಟೊಂದು ಬುದ್ಧಿ ಇದ್ದಿದ್ರೆ ಇಷ್ಟೊತ್ತಿಗೆ ಪ್ರಮೋಷನ್ ಸಿಕ್ಕಿ ದೊಡ್ಡ ಆಫೀಸರ್ ಆಗಿರ್ತಾ ಇದ್ದ. ಏ ರಂಜಿತ್, ಯಾವುದಕ್ಕೂ ನಮ್ಮ ಊರಲ್ಲಿ ನಾವಿರೋದು ಒಳ್ಳೇದಲ್ವೇನೋ? ನೋಡ, ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಬಸ್ ಹತ್ತು ಹೊರಟ ಮೇಲೆ ಆಮೇಲೆ ಯಾರ ಕೈಗೂ ಸಿಗಲ್ಲ ಅಲ್ವಾ? ಸರಿ ಬಾ. ಏಯ್ ನಾವ್ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಇರೋದು ಅವ್ನಿಗೆ ಹೆಂಗೋ ಗೊತ್ತಾಗುತ್ತೆ. ನಡಿ ಹೋಗೋಣ. ಸ್ವಲ್ಪ ಬಾಯಿ ಮುಚ್ಕೊಂಡು ಬಾರ. ಬಿಡಿ ಸರ್, ಪ್ಲೀಸ್ ಸರ್, ನಾನು ಮಾತು ಹೇಳೋದು ಕೇಳಿ ಸರ್. ಸರ್ ನಿಮ್ಗೆ ಹೇಳ್ತಾ ಇದ್ದೀನಿ ಸರ್, 1 ನಿಮಿಷ ಸರ್. ಸರ್ ನಮ್ಗೆ ಚಳ್ಳ ಹೇಳ್ತೀನಿ ಗೊತ್ತಿಲ್ಲ. ನಾನು ಏನು ತಪ್ಪು ಮಾಡಿಲ್ಲ ಸರ್. ಸರ್ ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಸರ್ ನಿಮ್ಗೆ ಹೇಳ್ತಾ ಇದ್ದೀನಿ ಸರ್, ನಾನು ಯಾವ ತಪ್ಪು ಸರ್, ಯಾವ ತಪ್ಪು ಮಾಡಿಲ್ಲ ಸರ್, ನಿಮ್ಗೆ ಹೇಳ್ತಾ ಇದ್ದೀನಿ ಸರ್. ಅಯ್ಯೋ ಸರ್, ಸರ್ ಎಲ್ಲ ಕೊಡ್ತಾ ಇದ್ದೀನಿ ಸರ್, ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್, ದಯವಿಟ್ಟು ಬಿಡಿ ಸರ್, ನಾನು ಯಾವ ತಪ್ಪು ಇಲ್ಲ ಸರ್. ಪ್ಲೀಸ್ ಸರ್, ನಮ್ಗೆ ಚಳ ಹೇಳ್ತೀನಿ ಸರ್. ಸರ್ವಿಸಲ್ಲಿ ನಿನ್ನ ರಿಜಿಸ್ಟರ್ ಮಾಡಿದ್ದೀನಿ ಗೊತ್ತೇನಾ? ನಡಿಯ ನಡಿಯ ಸರ್ ಪ್ಲೀಸ್ ಸರ್, ಬಿಟ್ಬಿಡಿ ಸರ್, ದಯವಿಟ್ಟು ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ಸರ್. ಸರ್ ನಮ್ಗೆ ಸರ್ ತಪ್ಪಿಸ್ಕೊಂಡು ಹೋಗಿ ಸರ್, ದಯವಿಟ್ಟು ಬಿಟ್ಬಿಡಿ ಸರ್. ತಪ್ಪಿಸ್ಕೊಂಡು ಹೋಗಿ ಯಾವ ತಪ್ಪು ಮಾಡಿಲ್ಲ ಸರ್, ಪ್ಲೀಸ್ ಸರ್. ಸರ್ ದಯವಿಟ್ಟು ಸರ್, ನನ್ನ ಮಾತು ಕೇಳಿ ಸರ್. ಸರ್ ನೀವೇ ಹೇಳಿ ಸರ್, ಸರ್ ದಯವಿಟ್ಟು ನೀವೇ ಹೇಳಿ ಸರ್, ನಾವು ಯಾವ ತಪ್ಪು ಮಾಡಿಲ್ಲ ಸರ್. ಬಿಡಿ ಸರ್. ಸರ್ ನಡ್ರಿ ಬೇಗ ಸ್ಟಾರ್ಟ್ ಮಾಡಿ.
ಚಾರು ಎಲ್ಲಿದ್ಯಮ್ಮ? ಬಸ್ ಹೊರಟಿದೆ. ಇಲ್ಲೇ ಹತ್ರದಲ್ಲಿದ್ದೀನಿ. ಸರಿನಮ್ಮ, ಬೇಗ ಬಾ. ಸರಿ ಪಾಪ. ಎಲ್ಲಿದ್ದಾಳಂತೆ? ಬರ್ತಾ ಇದ್ದಾಳಂತೆ. ಟೈಮ್ ಆಯ್ತು, ಬಸ್ ಬೇರೆ ಹೊರಟಿದೆ. ಚಾರು, ಯಾಕಮ್ಮ ಲೇಟು? ಪಾಪ ಅದು ಅಲ್ಲಮ್ಮ, ವಾಟರ್ ಬಾಟಲ್ ತರಕ್ಕೆ ಇಷ್ಟೊತ್ತು ಬೇಕಾ? ಅಮ್ಮ, ನಾ ಇನ್ನೊಂದ್ 2 ದಿನ ಇಲ್ಲೇ ಇದ್ ಬರ್ಲಾ? ಏನೇ ಇದು, ಬಸ್ ಸ್ಟ್ಯಾಂಡಿಗೆ ಬಂದ್ಮೇಲೆ? ಎಲ್ಲಿ ಬಂದು ಹೇಳಿದ್ರೆ ಏನೋ, ದೊಡ್ಡಪ್ಪನ ಜೊತೆ 2 ದಿನ ಇರ್ತೀನಿ ಅಂತ ಹೇಳ್ತಿದ್ದಾಳೆ. ಒಪ್ಕೊಳ್ಳೋ. ಯಾಕೆ ಮುಖ ಎಲ್ಲ ಒಂಥರ ಇದೆ? ಅದು ಏನೂ ಇಲ್ಲ, ದೊಡ್ಡಪ್ಪನ್ ಬಿಟ್ಟಿರ್ಬೇಕಲ್ಲ ಅಂತ ಚಿಂತೆ ಇವಳಿಗೆ. ಸರಿನಮ್ಮ, ನೀನು ದೊಡ್ಡಪ್ಪನ ಮನೇಲಿ ಇರ್ಬೇಕು ತಾನೆ? ಸರಿ, ನಾನು ನಿಮ್ಮಮ್ಮ ಹೋಗ್ಬರ್ತೀವಿ. ಬಸ್ ಹೊರಡ್ತಾ ಇದೆ. ಬಸ್ ಹೊರಡ್ತು. ಬಸ್ ಹೊರಟಿದೆ. ಹತ್ತಿ. ಸರಿ ಬೇಗ ಪಾಪ, ಹತ್ತಿ. ಚಾರು ಬರ್ತೀನಮ್ಮ, ಹುಷಾರು. ಚಾರು, ಹೋಗೋಣವಾ? ಬಾ ಚಾರು.